ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿ ಸೇಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮೇನ್ ರೋಡಿಂದ ಹತ್ತಿರ ಇರುವಂತಹ ಒಂದು 2 BHK ಫ್ಲ್ಯಾಟನ್ನು ನಿಮ್ಮ ಮುಂದೆ ತಂದಿದ್ದೇವೆ. ಓಕೆ, ಈ ಒಂದು ಫ್ಲ್ಯಾಟನ್ನು ಬಿಲ್ಡಿಂಗ್ ಹೊರಭಾಗದಿಂದ ಯಾವ ರೀತಿಯಾಗಿದೆ ಅಂತೇಳಿ ಕಂಪ್ಲೀಟಾಗಿ ನಿಮಗೆ ಕೂಡ ತೋರಿಸ್ತಾ ಇದ್ದೇವೆ. ಈ ಒಂದು ಅಪಾರ್ಟ್ಮೆಂಟ್ ಏನಿದೆ ಇದು ಬಂದು 4 ಫ್ಲೋರ್ನ ಅಪಾರ್ಟ್ಮೆಂಟ್ ಆಗಿರ್ತದೆ. ಇಲ್ಲಿ ರೋಡ್ ಕನ್ವೀನಿಯೆಂಟ್ ಅಂತ ನೋಡೋದಾದರೆ ತುಂಬಾ ಚೆನ್ನಾಗಿದೆ. ಯಾವುದೇ ಥರ ರಸ್ತೆ ಸಮಸ್ಯೆ ಆ ಥರದ್ದು ಯಾವುದು ಕೂಡ ಇಲ್ಲದೇ ಒಂದು ಒಳ್ಳೆಯ ರೋಡ್ ಫೆಸಿಲಿಟಿ ಕೂಡ ನಿಮಗೆ ಇರ್ತದೆ. ನೆಕ್ಸ್ಟ್ ಈ ಒಂದು ಅಪಾರ್ಟ್ಮೆಂಟ್ G+4 ಫ್ಲೋರ್ ಇರುವಂತಹ ಒಂದು ಅಪಾರ್ಟ್ಮೆಂಟ್ ಆಗಿದ್ದು ಇದರ ಹೆಸರು ಕೃಷ್ಣ ರೆಸಿಡೆನ್ಸಿ. ಓಕೆ, ನೆಕ್ಸ್ಟ್ ಈಗ ಬಿಲ್ಡಿಂಗ್ ಎಲ್ಲ ಹೊರಗಡೆಯಿಂದ ಯಾವ ರೀತಿ ಇದೆ ಹಾಗೆ ಫ್ರಂಟ್ ಆಫ್ ದ ವ್ಯೂ ಯಾವ ಟೈಪಲ್ಲಿ ಕಾಣಿಸ್ತದೆ ಎಲ್ಲ ಕೂಡ ನೋಡಿದ್ವಿ. ನೆಕ್ಸ್ಟ್ ಇಲ್ಲಿ ಪಾರ್ಕಿಂಗ್ ಸ್ಪೇಸ್ ಎಲ್ಲ ಯಾವ ಥರ ಇದೆ ಅಂತೇಳಿ ಈಗ ನೋಡೋಣ. ಈಗ ನಾವೇನು ನಿಮಗೆ ತೋರಿಸ್ತಾ ಇದ್ದೇವೆ, ಇಲ್ಲಿ ನೀವು ಈಸಿಯಾಗಿ ಕಾರ್ ಅಥವಾ ಬೈಕ್ ಪಾರ್ಕಿಂಗನ್ನು ಮಾಡಬಹುದು. ಇಲ್ಲಿ ಸೆಪ್ರೇಟ್ ಆಗಿಯೇ ಪಾರ್ಕಿಂಗ್ ಸ್ಪೇಸನ್ನು ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ಒಂದು ಬಿಲ್ಡಿಂಗಲ್ಲಿ ಲಿಫ್ಟ್ ಫೆಸಿಲಿಟಿ ಕೂಡ ನಿಮಗೆ ಅವೈಲೇಬಲ್ ಇರ್ತದೆ. ಆನಂತರ ಇಲ್ಲಿ ಸೇಫ್ಟಿ ಪರ್ಪೋಸಿಗೆ CCTVಯನ್ನು ಕೂಡ ಇಲ್ಲಿ ಅಳವಡಿಸಲಾಗಿದೆ. ಓಕೆ, ಪಾರ್ಕಿಂಗ್ ಏರಿಯಾ ಎಲ್ಲ ಯಾವ ರೀತಿ ಇದೆ ಅಂತೇಳಿ ಈಗ ನಾವು ನೋಡಿದ್ವಿ. ನೆಕ್ಸ್ಟ್ ಈ ಒಂದು ಫ್ಲ್ಯಾಟ್ ಒಳಗೆಲ್ಲ ಯಾವ ರೀತಿ ಇದೆ ಅಂತೇಳಿ ನೋಡೋಣ ಬನ್ನಿ. ಓಕೆ, ಸೇಲ್ಗೆ ಇರುವಂತಹ ಈ ಒಂದು ಫ್ಲ್ಯಾಟ್ ಸೆಕೆಂಡ್ ಫ್ಲೋರಲ್ಲಿ ಇರುವಂತಹ ಫ್ಲ್ಯಾಟ್ ಆಗಿದ್ದು ಫ್ಲ್ಯಾಟ್ ನಂಬರ್ 201 ಆಗಿರ್ತದೆ. ನೆಕ್ಸ್ಟ್ ಈ ಒಂದು ಫ್ಲ್ಯಾಟ್ನ ಒಳಗೆಲ್ಲ ಯಾವ ರೀತಿ ಇದೆ ಅಂತೇಳಿ ನಿಮಗೆ ಕೂಡ ಕಂಪ್ಲೀಟಾಗಿ ತೋರಿಸ್ತೇವೆ. ಹಾಗಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆಯವರೆಗೂ ನೋಡಿ. ಈ ಫ್ಲ್ಯಾಟಿನ ಮೇನ್ ಡೋರ್ ಈಸ್ಟ್ ಫೇಸಲ್ಲಿ ಇದ್ದು 850 ಸ್ಕ್ವೇರ್ ಫೀಟಿನ ಫ್ಲ್ಯಾಟ್ ಇದಾಗಿರ್ತದೆ. ಓಕೆ, ಫ್ಲ್ಯಾಟ್ನ ಒಳಗೆ ಎಂಟ್ರಿ ಆಗ್ತಾ ಇದ್ದಂತೆ ನಮಗೆ ಈ ರೀತಿಯಾಗಿ ಲಿವಿಂಗ್ ಏರಿಯಾ ಕೂಡ ಕಾಣಿಸ್ತದೆ. ನೆಕ್ಸ್ಟ್ ಲಿವಿಂಗ್ ಏರಿಯಾ ಪಕ್ಕದಲ್ಲೇ ನಾವು ಬೆಡ್ರೂಮನ್ನು ಕೂಡ ನೋಡ್ತೇವೆ. ಸೊ ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಾ ಇದು ಫಸ್ಟ್ ಬೆಡ್ರೂಮ್ ಆಗಿರ್ತದೆ. ಹಾಗೆ ಇದರಲ್ಲಿ ಬಾಲ್ಕನಿ ಕೂಡ ನಾವು ನೋಡಬಹುದಾಗಿದೆ. ತುಂಬ ಜನ ಬೆಡ್ರೂಮ್ ಅಟ್ಯಾಚ್ಡ್ ಬಾಲ್ಕನಿ ಇರಬೇಕು ಅಂತೇಳಿ ಲೈಕ್ ಮಾಡ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಈ ಒಂದು ಫ್ಲ್ಯಾಟ್ ಖಂಡಿತ ಇಷ್ಟ ಆಗುತ್ತೆ. ನಾವು ಬಾಲ್ಕನಿಗೆ ಬಂದರೆ ನಮಗೆ ಒಂದು ಒಳ್ಳೆಯ ವ್ಯೂ ಕೂಡ ಕಾಣಿಸ್ತದೆ. ಇಲ್ಲಿ ಹಸಿರು ವಾತಾವರಣ ಆಗಿರ್ಬೋದು, ಓಪನ್ ಸ್ಪೇಸ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಗಾಳಿ ಬೆಳಕು ಕೂಡ ಬರ್ತದೆ. ಯಾವುದೇ ಥರ ನಿಮಗೆ ವೆಂಟಿಲೇಷನ್ ಇಶ್ಯೂ ಆ ಥರದ್ದು ಏನೂ ಇರೋದಿಲ್ಲ. ನೆಕ್ಸ್ಟ್ ಈಗ ನಾವು ನೋಡ್ತಾ ಇರುವಂತಹ ಈ ಒಂದು ವಾಶ್ರೂಮ್ ಕಾಮನ್ ವಾಶ್ರೂಮ್ ಆಗಿರ್ತದೆ. ಹಾಗೆ ಇದರಲ್ಲಿ ಶವರ್ ಆಗಿರ್ಬೋದು, ಟೈಲ್ಸ್, ವೆಸ್ಟರ್ನ್ ಕಮೋಡ್ ಪ್ರತಿಯೊಂದನ್ನು ಕೂಡ ಫಿಕ್ಸ್ ಮಾಡಲಾಗಿರ್ತದೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತೇಳಿ ನೋಡೋದಾದರೆ ನಮಗೆ ಈ ರೀತಿಯಾಗಿ ಕಾಣಿಸ್ತದೆ. ಇಲ್ಲಿ ಕೂಡ ನಿಮಗೆ ಬಾಲ್ಕನಿ ಇರುತ್ತದೆ. ಹಾಗೆಯೇ ಇದೊಂದು ಅಟ್ಯಾಚ್ಡ್ ವಾಶ್ರೂಮ್ ಇರುವಂತಹ ಬೆಡ್ರೂಮ್ ಆಗಿರುತ್ತದೆ. ಯಾರಾದರೂ ಫ್ಲ್ಯಾಟಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಫ್ಲ್ಯಾಟಿಂದ ನಾವು ರೆಂಟಲ್ ಇನ್ಕಮನ್ನು ಪಡ್ಕೊಳ್ಬೇಕು ಅಂತ ಅಂದ್ಕೊಂಡವ್ರಿಗೆ ಈ ಒಂದು ಫ್ಲ್ಯಾಟ್ ಖಂಡಿತವಾಗ್ಲೂ ಚೆನ್ನಾಗಿದೆ ಅಂತ ಹೇಳ್ಬೋದು. ಬಿಕಾಸ್ ಎಲ್ಲ ಥರ ಫೆಸಿಲಿಟಿ ನಿಯರ್ ಬೈಯಲ್ಲೇ ಇರ್ತದೆ. ಹಾಗೆ ಮೇನ್ ರೋಡಿಂದ ತುಂಬಾ ಹತ್ತಿರ ಇರ್ತದೆ. ಸೆಕೆಂಡ್ ಬೆಡ್ರೂಮಿಂದ ಹೊರಗಡೆ ಬರ್ತಾ ಇದ್ದಂತೆ ನಮಗೆ ಬಲಭಾಗದಲ್ಲಿ ಅಡುಗೆ ಮನೆ ಕೂಡ ಕಾಣಿಸ್ತದೆ. ಸೊ ಈ ಒಂದು ಕಿಚನಲ್ಲಿ ದೊಡ್ಡ ವಿಂಡೋವನ್ನು ಕೊಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಗಾಳಿ ಬೆಳಕು ಕೂಡ ಬರ್ತದೆ. ನೀವು ಕೂಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಳಕಿದೆ ಅಂತೇಳಿ. ಹಾಗೆ ಇಲ್ಲೆಲ್ಲ ನಿಮಗೆ ಮರಗಿಡಗಳೆಲ್ಲ ಇರೋದ್ರಿಂದ ತುಂಬಾ ಚೆನ್ನಾಗಿ ಈ ಒಂದು ವಾತಾವರಣ ಕೂಡ ಕಾಣಿಸ್ತದೆ. ಹಾಗೆ ಈ ಒಂದು ಅಡುಗೆ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಆಗಿರ್ಬೋದು, ಫ್ರಿಡ್ಜ್, ವಾಟರ್ ಪ್ಯೂರಿಫೈ ಪ್ರತಿಯೊಂದನ್ನು ಕೂಡ ಇಟ್ಕೊಳ್ಳಿಕ್ಕೆ ಇಲ್ಲಿ ಪ್ರೊವಿಷನ್ ಮಾಡಿದ್ದಾರೆ. ನೆಕ್ಸ್ಟ್ ಕಿಚನಿಂದ ಹೊರಗೆ ಬಂದರೆ ನಿಮಗೆ ಈ ರೀತಿಯಾಗಿ ಲಿವಿಂಗ್ ಏರಿಯಾ, ಬೆಡ್ರೂಮ್ ಎಲ್ಲ ಕೂಡ ಕಾಣಿಸ್ತದೆ. ಫೈನಲಿ ಹೇಳೋದಾದರೆ ಇದೊಂದು 2 BHK ಫ್ಲ್ಯಾಟ್ ಆಗಿದ್ದು ಇದರಲ್ಲಿ ನಾವು 2 ಬೆಡ್ರೂಮ್ ಹಾಗೆ ಒಂದು ಕಾಮನ್ ಬಾತ್ರೂಮ್, ಒಂದು ಅಟ್ಯಾಚ್ಡ್ ವಾಶ್ರೂಮ್, ಲಿವಿಂಗ್ ಏರಿಯಾ, ಬಾಲ್ಕನಿ ಎಲ್ಲವನ್ನು ಕೂಡ ನೋಡ್ತೇವೆ.
ಸೊ ಕಡಿಮೆ ಬಜೆಟಲ್ಲಿ ನಿಯರ್ ಬೈ ಎಲ್ಲ ಫೆಸಿಲಿಟಿ ಇರುವಂತಹ ಒಂದು ಒಳ್ಳೆಯ 2 BHK ಫ್ಲ್ಯಾಟ್ ಬೇಕು ಅಂತ ಅನ್ನೋರಿಗೆ ಈ ಒಂದು ಫ್ಲ್ಯಾಟ್ ಖಂಡಿತವಾಗ್ಲೂ ಲೈಕ್ ಆಗ್ತದೆ. ಸೊ ಇದನ್ನು ನೀವೇನಾದರೂ ಬೈ ಮಾಡಿ ರೆಂಟಿಗೆ ಕೊಡ್ತೀರಾ ಅಂತಂದರೂ ರೆಂಟಲ್ ಇನ್ಕಮ್ ಕೂಡ ನೀವು ತಿಂಗಳಿಗೆ ಪಡಿಬಹುದು. ಈ ಒಂದು ಫ್ಲ್ಯಾಟನ್ನು ಪರ್ಚೇಸ್ ಮಾಡಬೇಕು ಅಂತ ನೀವೇನಾದರೂ ಈಗ ಅಂದ್ಕೊಂಡಿದ್ರೆ ನಿಮಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತಂದರೆ ಇದರಲ್ಲಿ ಲೋನ್ ಫೆಸಿಲಿಟಿ ಕೂಡ ನಿಮಗೆ ಅವೈಲೇಬಲ್ ಇರ್ತದೆ. ವೀಕ್ಷಕರೇ, ನೀವು ಯಾರಾದರೂ ನಿಮ್ಮ ಮನೆ, ಜಾಗ, ಫ್ಲ್ಯಾಟ್ ಇನ್ನಿತರ ಆಸ್ತಿಯನ್ನು ಮಾರಾಟ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಾವು ಡಿಸ್ಪ್ಲೇ ಮೇಲೆ ಕೊಡುವಂತಹ ವಾಟ್ಸಪ್ ನಂಬರ್ಗೆ ಈಗಲೇ ವಾಟ್ಸಪ್ ಮಾಡಿ. ಎನಿವೇಸ್ ಈ ಫ್ಲ್ಯಾಟ್ನ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದರೆ ದಿಯಾ ಸಿಸ್ಟಮ್ ರೋಡ್ ನಿಯರ್ ಮಹಾಲಿಂಗೇಶ್ವರ ಟೆಂಪಲ್, ಕಾವೂರು, ಮಂಗಳೂರಿನಲ್ಲಿ ಈ ಒಂದು ಪ್ರಾಪರ್ಟಿ ಇರ್ತದೆ. ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದರೆ ಓನರ್ ಅವರು 38 ಲಕ್ಷ ಹೇಳ್ತಾರೆ. ಯಾರಿಗಾದರೂ ಈ ಒಂದು ಪ್ರಾಪರ್ಟಿಯನ್ನು ಬೈ ಮಾಡಬೇಕು ಅನ್ನುವ ಇಂಟ್ರೆಸ್ಟ್ ಇದ್ದರೆ ನಾವು ಡಿಸ್ಪ್ಲೇ ಮೇಲೆ ಡೈರೆಕ್ಟ್ ಓನರ್ ನಂಬರನ್ನು ಶೋ ಮಾಡ್ತಾ ಇದ್ದೇವೆ. ನೀವು ಹೆಚ್ಚಿನ ಮಾಹಿತಿಗಾಗಿ ಡೈರೆಕ್ಟ್ ಓನರ್ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.